ನಮಸ್ಕಾರ ಎಲ್ಲರಿಗೂ. ಈ ಥರ ಸೀರೆ ಡ್ರೇಪ್ ಮಾಡೋದನ್ನ ನೀವು ಯಾವತ್ತಾದರೂ ನೋಡಿದ್ರಾ? ವರಮಹಾಲಕ್ಷ್ಮಿ ಹಬ್ಬಕ್ಕೆ ತುಂಬ ಗ್ರ್ಯಾಂಡಾಗಿ ಕಾಣೋ ಈ ಯೂನಿಕ್ ಸೀರೆ ಡ್ರೇಪಿಂಗ್ನ ನಾನು ನಿಮಗೆ ತುಂಬ ಈಸಿಯಾಗಿ ಸ್ಟೆಪ್ ಬೈ ಸ್ಟೆಪ್ ಆಗಿ ತೋರಿಸ್ತೀನಿ. ಹಾಗಿದ್ರೆ ಬನ್ನಿ ಶುರು ಮಾಡೋಣ. ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೈಫ್ ಕ್ರಾಫ್ಟೆಡ್ ಮೈ ಮೇಘನಾ. ಹಾಯ್ ಗಾಯ್ಸ್, ಇವತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸೀರೆ ಉಡ್ಸೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಇದು ತುಂಬ ಯೂನಿಕ್ ಸ್ಟೈಲಲ್ಲಿದೆ, ತುಂಬ ಈಸಿಯಾಗೂ ಇದೆ. ಮನೇಲೇ ಆರಾಮಾಗಿ ನೀವು ಸ್ಯಾರಿ ಡ್ರೇಪ್ ಮಾಡ್ಕೋಬೋದು. ಬನ್ನಿ ಹೇಗೆ ಮಾಡೋದು ನೋಡೋಣ. ಇದಕ್ಕೆ ಮೇಯ್ನಾಗಿ ಬೇಕಾಗಿರೋದು ಈ ಥರ ಯಾವುದಾದ್ರೂ ಸ್ಟೂಲ್ ಇದ್ದರೆ ಯೂಸ್ ಮಾಡ್ಕೊಳ್ಳಿ. ಈ ಸ್ಟೈಲ್ಗೆ ಈ ಥರ ಸ್ಪೇಸ್ ಇರಬೇಕು ಅಂತ ಸ್ಟೂಲ್ ಯೂಸ್ ಮಾಡ್ಕೊಳ್ಳಿ. ಈ ಸ್ಟೂಲ್ ಮೇಲೆ ಒಂದು ವೈಟ್ ಪಂಚೆ ಹಾಸ್ಕೊಳ್ಳಿ. ನಾನು ಇದಕ್ಕೆ ಯೂಸ್ ಮಾಡ್ತಾ ಇರೋದು ಒಂದು ಚಿಕ್ಕ ಬಿನ್ಗೆ, ಆಮೇಲೆ ಅದ್ರ ಸೈಜ್ ತಕ್ಕಂತಹ ಬಾಕ್ಸು. ಈ ಬಾಕ್ಸ್ ಒಳಗಡೆ ನಾನು ಅಕ್ಕಿ ಫಿಲ್ ಮಾಡಿದ್ದೀನಿ. ಅದ್ರ ಮೇಲೆ ಈ ಬಿನ್ಗೆ ಇಟ್ಟು ಇದರೊಳಗಡೆ ನೀರು ಹಾಕೋಬೇಕು. ಇವಾಗ ನಾನು 2 ಕೋಲ್ ತೊಗೊಂಡಿದ್ದೀನಿ. ಒಂದು ಕೋಲ್ ಲೆಂತ್ ಬಂದು 14 ಇಂಚಸ್ ಇದೆ, ನೀವು 12 ಇಂಚಸ್ ಕೂಡ ತೊಗೋಬೋದು. ಇನ್ನೊಂದು ಬಂದು 8 ಇಂಚಸ್ ಇದೆ, ಅದನ್ನು 7 ಇಂಚಸ್ ಕೂಡ ತೊಗೋಬೋದು. ಈಗ ಇದನ್ನು ಕಟ್ಟೋದು ಹೇಗೆ ಅಂತ ಹೇಳ್ತೀನಿ. ಆಲ್ರೆಡಿ ಇದಕ್ಕೆ ಕಟ್ಕೊಂಡಿದ್ದೀನಿ ನಾನು ದಾರ. ಈ ಥರ ದಾರ ಕಟ್ಕೋಬೇಕು ನೀವು. ಇದನ್ನು ಕಟ್ಕೊಂಡು ಹಿಂದೆ ಕಟ್ಟೋದು ತೋರಿಸ್ತೀನಿ ನೋಡಿ ಹೇಗೆ ಕಟ್ಕೋಬೇಕು ಅಂತ. ನಾಟ್ನ ಗಟ್ಟಿಯಾಗಿ ಹಾಕ್ಕೊಳ್ಳಿ ಕಡ್ಡಿಗೆ. ಇವಾಗ ಈ ಥರ ಕಟ್ಟಬೇಕು ನೀವು ಬಿನ್ಗೆ ಖಾಲಿ ಇರೋದ್ರಿಂದ ಅಳ್ಳಾಡ್ತಾ ಇದೆ. ನೀರು ತುಂಬಿದಾಗ ಬಿನ್ಗೆ ಅಳ್ಳಾಡೋದಿಲ್ಲ. ಈ ಥರ 2 ರೌಂಡು ದಾರ ಹಾಕ್ಕೊಂಡು ಟೈಟಾಗಿ ನಾಟ್ ಹಾಕ್ಕೊಳ್ಳಿ. ಕಡ್ಡಿ ಅಳ್ಳಾಡಬಾರ್ದು, ಚೆಕ್ ಮಾಡ್ಕೊಳ್ಳಿ. ಇವಾಗ ನಾನು ಯಾವ ಥರ ಕಟ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ ನೋಡಿ. ಈ ಥರ ಒಂದು ನಾಟ್ ಹಾಕ್ಕೊಳ್ಳಿ, ಮತ್ತು ಇನ್ನೊಂದು ಸೈಡ್ ದಾರ ತೊಗೊಂಡು ಇದೇ ಥರ ಇನ್ನೊಂದು ನಾಟ್ ಹಾಕ್ಕೊಳ್ಳಿ. 2 ಟೈಟಾಗಿ ನಾಟ್ ಹಾಕ್ಕೊಂಡು ಬಿನ್ಗೆಗಿಟ್ಟು ಎಗೇನ್ ಸೇಮ್ ಪ್ರೋಸೆಸ್ಸು. ಟೈಟಾಗಿ 2 ಸುತ್ತು ದಾರ ಬಿಗಿದು ಕಟ್ಟಿ. ಸೊ ನೋಡಿ, ಈ ಥರ ಕಟ್ಕೊಂಡಿದ್ದೀನಿ. ಇವಾಗ ಒಂದು ಬ್ಲೌಸ್ ಪೀಸ್ ತೊಗೊಂಡು ಈ 2 ಪಾತ್ರೆಗಳ ಮಧ್ಯೆ ಗ್ಯಾಪ್ ಇದೆಯಲ್ಲ ಅದಕ್ಕೆ ಸುತ್ತಿ ಟೈಟಾಗಿ ಒಂದು ದಾರದಲ್ಲಿ ಕಟ್ಕೊಳ್ಳಿ. ಯಾಕಂದರೆ ಶೇಪ್ ಚೆನ್ನಾಗಿ ಬರಬೇಕು, ಅದಕ್ಕೋಸ್ಕರ ನಾನು ಈ ಬ್ಲೌಸ್ ಪೀಸ್ ಕಟ್ಕೋತಾ ಇರೋದು. ನೋಡಿ, ಇವಾಗ ನಾನು ಇದೆರಡು ಯೂಸ್ ಮಾಡ್ತಾಯಿದ್ದೀನಿ ಶೇಪ್ ಕೊಡೋದಕ್ಕೆ. ಇಲ್ಲಿ ಇಡಬೇಕು. ಸೊ ಇದರಲ್ಲಿ ಈ ಥರ ನಾಟ್ ಹಾಕ್ಕೊಂಡಿದ್ದೀನಿ. ಇದನ್ನು ಜಸ್ಟು ನೀವು ಹಿಂಗೆ ತೊಗೊಂಬಂದು ಫಿಕ್ಸ್ ಮಾಡ್ಬೋದು. ಬಿದೋಗುತ್ತೆ ಅಂತ ಎಲ್ಲ ಏನು ಯೋಚನೆ ಮಾಡೋದು ಬೇಡ. ಇಲ್ಲ, ಈ ಥರ ತೊಗೊಂಡು ಇಲ್ಲೇ ಹಿಂಗೆ ಕಟ್ಕೊಂಬಿಡಿ. 2 ಬ್ಲೌಸ್ ಪೀಸಿಂದ ರೆಡಿ ಮಾಡ್ಕೊಂಡಿರೋದು ಇದು. ಟೈಟಾಗಿ ಕಟ್ಕೊಳ್ಳಿ. ಇವಾಗ ಇನ್ನೊಂದು ಈ ಥರ ಒಂದು ಬ್ಲೌಸ್ ಪೀಸ್ ತೊಗೊಂಡು ಇಲ್ಲಿ ಟೈಟಾಗಿ ಕಟ್ಕೊಳ್ಳಿ. ಯಾಕಂದರೆ ಬಾಡಿ ಶೇಪ್ ಬರೋದಕ್ಕೆ. ಹಿಂದೆ ಬಂದು ಇದನ್ನು ಟೈಟಾಗಿ ಕಟ್ಕೊಳ್ಳಿ. ಮೇಲೂ ಕಟ್ಕೊಳ್ಳಿ, ಕೆಳಗೂ ಎಕ್ಸ್ಟ್ರಾ ಬಟ್ಟೆ ಇದ್ದರೆ ಕಟ್ಕೊಳ್ಳಿ. ಇಲ್ಲ ಪಿನ್ ಏನಾದರೂ ಇದ್ದರೆ ಟೈಟಾಗಿ ಎಳೆದು ಒಂದು ಪಿನ್ ಹಾಕ್ಕೊಳ್ಳಿ. ಇವಾಗ ನಾನು ಈ ಥರ ಒಂದು ಕಡ್ಡಿಗೆ ಮೇಲೆ ಸ್ಪಾಂಜ್ ಕಟ್ಟಿದ್ದೀನಿ. ಇದು ಹಿಂದೆ ಈ ಥರ ಸ್ಟೂಲ್ ಮೇಲೆ ಈ ಥರ ಇಡ್ತೀನಿ. ಇಟ್ಬಿಟ್ಟು ಕಾಲುಗಳೇನಿದೆ ನೋಡಿ ಅದಕ್ಕೆ ಕಟ್ತೀನಿ. ಇದು ಬ್ಯಾಕ್ ಸಪೋರ್ಟ್ಗೆ. ಮುಖವಾಡ ಎಲ್ಲ ಇಟ್ಟಾಗ, ಕಾಯಿಲ್ಲ ಇಟ್ಟಾಗ ನಮಗೆ ಹೂ ಹಾಕೋದಕ್ಕೆ ಈಸಿ ಆಗುತ್ತೆ. ಈ ಥರ ಹಿಂದೆ ಇಟ್ಟು ಮುಂದೆಯಿಂದ 2 ಗಂಟೆ ಹಾಕ್ಕೊಂಡು ಸ್ವಲ್ಪ ದೊಡ್ಡ ದಾರ ತೊಗೊಳ್ಳಿ. ಅದೇ ದಾರದಿಂದ ಕಾಲುಗಳಿಗೆ ನಾನು ಕಟ್ಕೋತಾ ಇದ್ದೀನಿ. ಅದೇ ದಾರನ, ಸೊ ದಟ್ ಟೈಟಾಗಿರುತ್ತೆ, ಅಳ್ಳಾಡೋದಿಲ್ಲ ಅಂತ. 2 ಸೈಡು ಕಾಲುಗಳಿಗೆ ಕಟ್ಕೊಳ್ಳಿ. ಇವಾಗ ಕೈ ಮತ್ತು ಕಾಲುಗಳು ನೋಡ್ಕೊಳ್ಳಿ, ಇದು ಲೆಫ್ಟು ರೈಟ್ ಯಾವುದು ಅಂತ. ಆ್ಯಂಡ್ ಇದನ್ನು ಕಟ್ಕೊಳ್ಳಿ. ಆ್ಯಕ್ಚುಲಿ ಇದು ಕೈ ಕಾಲೆಲ್ಲ ನಾನೇ ಮಾಡಿರೋದು ಲಾಸ್ಟ್ ಇಯರು. ಸೊ ನನಗೆ ಹೇಗೆ ಬೇಕೋ ಆಗ ಸ್ಟಿಚ್ ಮಾಡ್ಕೊಂಡಿದ್ದೀನಿ, ಇಲ್ಲಿ ಕಟ್ಕೊಳ್ಳೋದಕ್ಕೂ ಈಸಿ ಆಗಲಿ ಅಂತ. ನೋಡಿ, 2 ಕೈಗಳನ್ನು ಕಟ್ಕೋತಾ ಇದ್ದೀನಿ. ಟೈಟಾಗಿ ಕಟ್ಕೊಳ್ಳಿ. ಇವಾಗ ಕೈ ಕಾಲು ಫಿಕ್ಸ್ ಮಾಡ್ಕೊಳ್ಳೋಣ. ನೀವು ನೋಡ್ಕೊಳ್ಳಿ ಯಾವ ಲೆಂತ್ ಬೇಕೋ ಆ ಲೆಂತ್ಗೆ. ಇಲ್ಲಿ ದಾರ ಇರುತ್ತಲ್ಲ, ಈ ದಾರಕ್ಕೆ ಕಟ್ಕೊಳ್ಳಿ. 2 ಕಾಲುಗಳನ್ನ ಕಟ್ಕೊಳ್ಳಿ. ಈ ಸ್ಟೈಲ್ಗೆ ಕೈ ಕಾಲು ಈ ಥರ ಇರಬೇಕು. ಸೊ ಈ ಥರ ಕಟ್ಕೊಂಡಿದ್ದೀನಿ. ಇವಾಗ ಇನ್ನೊಂದು ಫೈನಲ್ ಟಚ್ ಬಾಕಿ ಇದೆ. ಇವಾಗ ನಾನು ಸ್ಯಾರಿದೆ ಬ್ಲೌಸ್ ಪೀಸ್ ತೊಗೊಂಡಿದ್ದೀನಿ. ಇದನ್ನು ನಾವಿವಾಗ ಹಾಕ್ಕೊಳ್ಳೋಣ. ನೀಟಾಗಿ ಕವರ್ ಮಾಡ್ಕೊಳ್ಳಿ, ಕಡ್ಡಿ ಎಲ್ಲ ಮುಂದೆ ಇರುವಂಥದ್ದು. ಇವಾಗ ಈ ಪೋರ್ಷನಲ್ಲಿ ಕೈಗೆ ನಾನು ಹಿಂದೆ ಏನು ಮಾಡ್ತಾಯಿದ್ದೀನಿ, ಫುಲ್ ತೊಗೊಳ್ಳಲ್ಲ, ಹಿಂಗೆ ಹಾಫ್ ಮಡ್ಚ್ಕೊಂಡು ಇದನ್ನು ಇಲ್ಲಿ ಈ ಥರ ಕೈಗೆ ಬ್ಲೌಸ್ ಥರ ಕಾಣೋ ಹಂಗೆ ಇದು ಮಾಡ್ತಾಯಿದ್ದೀನಿ. ಫಸ್ಟ್ ಇಲ್ಲೊಂದು ಪಿನ್ ಹಾಕ್ಕೊಂಬಿಡಿ. ಈ ಥರ ಇದು ಮಾಡಿಕೊಂಡು ನೀವಿಲ್ಲಿ ಹಿಂದೆಯಿಂದ ಪಿನ್ ಮಾಡ್ಕೊಳ್ಳಿ. ಆ್ಯಂಡ್ ಇದು ಸುಕ್ಕ ಕಾಣಬಾರ್ದು, ನೋಡ್ಕೊಳ್ಳಿ. ಹಾಗೆ ಈ ಕಡೆ ಸೈಡ್ ಕೂಡ ಹಾಗೆ ಇದು ಮಾಡ್ಕೊಳ್ಳಿ. ಈ ಪೋರ್ಷನಿಗೆ ಮಾತ್ರ ನಾನು ಹೀಗೆ ಬ್ಲೌಸ್ ಪೀಸ್ ಥರ ಕಾಣಿಸ್ಬೇಕಲ್ವಾ. ಒಂದು ಸೈಡ್ ಆದಮೇಲೆ ಇನ್ನೊಂದು ಸೈಡು ಆದಷ್ಟು ಟೈಟಾಗಿ ಎಳೆದು ನೀವು ಪಿನ್ ಮಾಡ್ಕೋಬೇಕಾಗತ್ತೆ.
ನೋಡಿ ಈ ಥರ ಎಲ್ಲ ಕವರ್ ಮಾಡ್ಕೊಳ್ಳಿ. ಇವಾಗ ಶೇಪ್ ಕಾಣಿಸ್ತಾ ಇರ್ಬೋದು ನಿಮಗೆ. ನೋಡಿ ಇವಾಗ ಸೀರೆ ಉಡ್ಸೋಣ. ಸೀರೆ ತೊಗೊಂಡಿದ್ದೀನಿ. ಸೀರೆಯಲ್ಲಿ ಒಳಗಡೆ ಪಾರ್ಟ್ ತೊಗೊಂಡು 1.5 ಮಾರಷ್ಟು ನೋಡಿ ನಾನು ತೋರಿಸ್ತಿದ್ದೀನಿ. 1 ಮಾರ್ಗಿಂತ ಸ್ವಲ್ಪ ಜಾಸ್ತಿ. ನೋಡಿ ಇದು 1 ಮಾರ್ ಇದೆ. ಈಗ ಸ್ವಲ್ಪ ಇಷ್ಟು ತೊಗೊಂಡು ಒಂದು ಏನಾದರೂ ಕ್ಲಿಪ್ಪು ಏನಾದರೂ ಹಾಕ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ಇವಾಗ ಕೆಳಗಡೆ ಪಾರ್ಟು ಸೇಮ್ ಲೆಂತ್ಗೆ ತೊಗೊಂಡು ಕೆಳಗಡೆಯಿಂದ ಸ್ಯಾರಿ ಪ್ಲೀಟ್ ಮಾಡೋಕ್ಕೆ ಶುರು ಮಾಡಿ. ನಮಗೆ ಮೇಲ್ಗಡೆಯಿಂದ ಶುರು ಮಾಡೋದು ಬೇಡ, ಕೆಳಗಿಂದ ಮಾಡಬೇಕು. ಆದಷ್ಟು ಸಣ್ಣ ಸಣ್ಣ ಪ್ಲೀಟ್ ಮಾಡ್ಕೊಳ್ಳಿ. ಸೊ ಈ ಸೆರಗು ಕೂಡ 1 ಮಾರಷ್ಟು ಬಿಟ್ಕೋಬೇಕು. ನೋಡಿ ಬಿಟ್ಕೊಂಡಿದ್ದೀನಿ, ಗೊತ್ತಾಗ್ತದೆ ಅಂದ್ಕೋತೀನಿ ನಿಮಗೆ. ಸೊ ಇವಾಗ ಪ್ಲೀಟಿಂಗ್ ಆಗಿದೆ. ನೀಟಾಗಿ ಜೋಡಿಸ್ಕೊಳ್ಳಿ. ಜೋಡಿಸ್ಕೊಂಡು ಒಂದು ಬಟ್ಟೆ ಕ್ಲಿಪ್ ಹಾಕ್ಕೊಳ್ಳಿ. ನೀಟಾಗಿ ಒಂದೊಂದೇ ನೆರಿಗೆ ಎತ್ಕೊಂಡು ನೀವು ಪಿನ್ ಮಾಡ್ಕೋಬೇಕಾಗುತ್ತೆ. ನೆರಿಗೆ ಜೋಡಿಸ್ಕೊಂಡಿದ್ದೀನಿ ನಾನು. ಈ ನೆರಿಗೆಗೆ ಇವಾಗ ಪಿನ್ ಹಾಕೋತೀನಿ. ಆದಷ್ಟು ದೊಡ್ಡ ಪಿನ್ ತೊಗೊಳ್ಳಿ. ನಾನು ದೊಡ್ಡ ಪಿನ್ ತೊಗೊಂಡಿದ್ದೀನಿ. ಒಂದೊಂದೇ ನೆರಿಗೆ ಹಾಕ್ತಾ ಹೋಗ್ತೀನಿ. ಹೀಗೆ ಒಂದೊಂದೇ ನೆರಿಗೆ ಎತ್ಕೊಂಡು ಪಿನ್ ಮಾಡ್ಕೊಂಡು ಹೋಗಿ. ಕಾಣಿಸ್ತಾ ಇದೆಯಾ ನೋಡಿ. ಹೀಗೆ ಒಂದೊಂದೇ ನೆರಿಗೆನ ಯಾವುದು ಮಿಸ್ ಮಾಡದೆ ಒಂದೊಂದೇ ಹೀಗೆ ಪಿನ್ ಮಾಡ್ಕೊಳ್ಳಿ. ನೋಡಿ ಪಿನ್ ಮಾಡಿದ್ದೀನಿ. ಇವಾಗ ಮತ್ತೆ ಇನ್ನೂ ಸ್ವಲ್ಪ ಕೆಳಗೆ ಅಂದರೆ ಈ ಲೆವೆಲ್ಗೆ ಇನ್ನೂ ಒಂದು ಪಿನ್ ಮಾಡ್ಕೊಳ್ಳಿ. ನೆರಿಗೆನೆಲ್ಲ ನೀಟಾಗಿ ಜೋಡಿಸ್ಕೊಂಡು. ಸೊ ಇಲ್ಲೊಂದು ಪಿನ್ ಮಾಡ್ಕೋಬೇಕು. ಮೇಲ್ ಮಾಡ್ಕೊಂಡಿದ್ದ ಥರನೇ ಇಲ್ಲೂ ಒಂದು ಪಿನ್ ಹಾಕ್ಕೊಳ್ಳಿ. ನೋಡಿ ಪಿನ್ ಹಾಕ್ಕೋತಾ ಇದ್ದೀನಿ. ನೋಡಿ ಪಿನ್ ಹಾಕ್ಕೊಂಡಿದ್ದೀನಿ. ಇವಾಗ ಇಷ್ಟೇ ನಮ್ಮ ಸ್ಯಾರಿ ರೆಡಿಯಾಗಿದೆ. ನೋಡ್ತಾ ಇರ್ಬೋದು. ನೋಡಿ 2 ಈಕ್ವಲ್ ಪ್ರಪೋರ್ಷನ್ ಇದೆ, ಫ್ರಂಟ್ ಟು ಬ್ಯಾಕು. ನಾವಿವಾಗ ಏನು ಮಾಡಬೇಕು ಅಂದರೆ ಈ ಒಳಗಡೆ ಪಾರ್ಟ್ ಇದೆಯಲ್ವಾ, ಇದನ್ನು ಸಣ್ಣ ಸಣ್ಣದಾಗಿ ನೆರಿಗೆ ಹಾಕ್ಕೋಬೇಕು. ನೋಡಿ ಸಣ್ಣದಾಗಿ ಪ್ಲೀಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೊಂದು ಬಟ್ಟೆ ಕ್ಲಿಪ್ ಹಾಕ್ಕೊಂಡು ನಾನಿವಾಗ ಪ್ಲೀಟ್ಸ್ನ ಅರೇಂಜ್ ಮಾಡ್ಕೊತೀನಿ. ಸೊ ಪ್ಲೀಟ್ಸ್ ಅರೇಂಜ್ ಮಾಡ್ಕೊಂಡಿದ್ದೀನಿ. ಇವಾಗ ಏನು ಮಾಡಬೇಕು ಅಂದರೆ, ಇವಾಗ ಈ ಪೋರ್ಷನ್ ಎಲ್ಲ ಸರಿ ಇದೆಯಾ ನೋಡ್ಕೊಳ್ಳಿ. ಇವಾಗ ಈ ಪೋರ್ಷನ್ನ ಇಲ್ಲಿ ಇಟ್ಕೊಂಡು ಒಂದು ದಾರದಲ್ಲಿ ಕಟ್ಕೊಳ್ಳಿ. ಟೈಟಾಗಿ ಕಟ್ಕೊಳ್ಳಿ. ಇದು ಹಿಂದೆ ಕೋಲ್ ಕಟ್ಟಿದ್ದೀರಲ್ಲ ಅದಕ್ಕೂ ಸೇರಿಸ್ಕೊಂಡೇ ಕಟ್ಕೊಳ್ಳಿ. ನೋಡಿ ಈ ಪೋರ್ಷನ್ ಇದೆಯಲ್ಲ, ಇದು ಕಟ್ಕೊಂಡಾದಮೇಲೆ ನೀವು ಸೀರೆ ಏನು ಪ್ಲೀಟ್ಸ್ ಮಾಡಿ ಇಟ್ಕೊಂಡಿದ್ದೀರಾ ಇದನ್ನೆಲ್ಲ ಹಿಂದೆಯಿಂದ ಈ ಕಡೆ ಸೈಡಿಗೆ ತಗೊಬಂದ್ಬಿಡಿ. ಹೀಗೆ ಮುಂದೆ ತೊಗೊಂಡು ಬಂದು ಇದು ಇಟ್ಕೊಂಡಿರಿ. ಇವಾಗ ನಾವಿಲ್ಲಿ ಪ್ಲೀಟ್ಸ್ನ ಅರೇಂಜ್ ಮಾಡ್ಕೋಬೇಕು. ಸೊ ನಾನಿಲ್ಲಿ ಪಿನ್ ಹಾಕಿಲ್ಲ. ಪ್ಲೀಟ್ಸ್ನ ಅರೇಂಜ್ ಮಾಡ್ಕೊಳ್ಳೋದಕ್ಕೋಸ್ಕರ ಸ್ಪ್ರೆಡ್ ಮಾಡ್ಕೊಳ್ಳಿ ಪ್ಲೀಟ್ಸ್ನ. ಹೀಗೆ ಇಲ್ಲಿ ಇಟ್ಕೊಂಡು ಪ್ಲೀಟ್ಸ್ನ ಸ್ಪ್ರೆಡ್ ಮಾಡ್ಕೊಳ್ಳಿ ಕಾಲಿಗೆ. ಇದಾದಮೇಲೆ ನೀವು ಗುಂಡು ಪಿನ್ ತಗೊಂಡು ಒಂದೊಂದೇ ಪಿನ್ನು ಹಾಕ್ಕೊಳ್ತಾ ಬನ್ನಿ. ಸೆಕ್ಯೂರ್ ಆಗಬೇಕು ನಿಮ್ಮ ಪ್ಲೀಟ್ಸು. ಈ ಡ್ರೇಪಿಂಗ್ ತುಂಬ ಈಸಿ ಇದೆ, ಬಟ್ ಸ್ವಲ್ಪ ಪೇಷನ್ಸ್ ಬೇಕಷ್ಟೆ. ನೋಡಿ ಈ ಥರ ಹಾಕ್ಕೊಂಡಿದ್ದೀನಿ. ಇವಾಗ ನೀವು ಇದನ್ನು ಹಿಂಗೆ ಹಿಂದಕ್ಕೆ ಇದು ಮಾಡ್ಕೊಳ್ಳಿ.
ಸೊ ಗುಂಡು ಪಿನ್ ಎಲ್ಲ ಒಳಗಡೆ ಚುಚ್ಕೊಳ್ಳಿ, ಕಾಣಿಸ್ದೇ ಇರೋಂಗೆ. ಇಲ್ಲೂ ಕೂಡ ಹಿಂಗೆ ಇದು ಮಾಡಿಕೊಂಡು ಇಲ್ಲೂ ಎಲ್ಲಿ ಬೇಕೋ ಅಲ್ಲಿ ನೀವು ಗುಂಡು ಪಿನ್ ಚುಚ್ಕೊಳ್ಳಿ. ಈಗ ಏನು ಉಳಿದಿದೆ ಇದನ್ನು ಕೂಡ ಇಲ್ಲಿ ಹೀಗೆ ಪ್ಲೀಟ್ಸ್ ಥರ ನೀವು ಮಾಡಿಕೊಂಡು ಹೋಗಬೇಕಾಗತ್ತೆ. ಉಳಿದಿರೋದನ್ನ ಹಿಂಗೆ ಒಳಗಡೆ ಸೇರಿಸ್ಕೊಂಡು ಸೊ ಇವಾಗ ಇಲ್ಲಿ ಗುಂಡು ಪಿನ್ಗಳು ಹಾಕ್ಕೋತೀನಿ ನಾನು. ಸ್ವಲ್ಪ ಶಾರ್ಪ್ ಆಗಿರೋವಂಥ ಗುಂಡು ಪಿನ್ ತಗೊಳ್ಳಿ, ಇಲ್ಲ ನಿಮ್ಮ ರೇಷ್ಮೆ ಸೀರೆ ತೊಗೊಂಡ್ರೆ ಚುಚ್ಚಿ ನೂಲೆಲ್ಲ ಎಳ್ಕೊಳ್ಳುತ್ತೆ. ನೋಡಿ ಈ ಥರ ಗೊತ್ತಾಗ್ತಾ ಇದೆ ನಿಮಗೆ ಫಿನಿಶಿಂಗ್ ಹೇಗೆ ಬಂದಿದೆ ಅಂತ. ಇವಾಗ ಉಳಿದಿರೋದೆಲ್ಲ ಹೀಗೆ ಇದಕ್ಕೆ ಸೇರಿಸ್ಕೊಂಬಿಡಿ. ಇವಾಗ ನಾವು ಫ್ರಂಟಿಗೆ ಬರೋಣ. ಇಲ್ಲಿ ನೋಡಿ, ನಾವು ಪ್ಲೀಟ್ಸ್ ಮಾಡಿ ಇಟ್ಕೊಂಡಿರೋದು ಇಲ್ಲಿ ಕೆಳಗಿದೆ, ಈ ಥರ ಬರುತ್ತೆ. ನೀವು ನೀಟಾಗಿ ಪಿನ್ ಮಾಡಿಕೊಂಡ್ರೆ ಈ ಥರ. ಸೊ ಇವಾಗ ಏನು ಮಾಡಬೇಕಂದ್ರೆ ಈ ಪೋರ್ಷನ್ನ ತೊಗೊಂಬಂದು ಇಲ್ಲಿ ಪ್ಲೇಸ್ ಮಾಡ್ಕೋಬೇಕು. ನೋಡಿ, ಲೆಂತು ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ. ಕಾಲಿ ಎಷ್ಟಿದೆ ಅಷ್ಟು ಲೆಂತು ನಾನು ತೊಗೋತಾ ಇದ್ದೀನಿ. ಇನ್ನು ಮಿಕ್ಕಿರೋ ಪಾರ್ಟ್ ಏನಿದೆ ಇಲ್ಲಿಗೆ ತೊಗೊಂಡು ಬಂದು ನೀವು ಈ ಪೋರ್ಷನಿಂದ ಎಲ್ಲ ಹಿಂದಕ್ಕೆ ಸೇರಿಸ್ಕೊಬಿಡ್ಬೇಕು. ನೀವು ಇಲ್ಲಿರೋದನ್ನೆಲ್ಲ ಮೇಲ್ಗಡೆದೇನಿದೆ ಪೋರ್ಷನ್ನು ಎಲ್ಲ ಎತ್ಕೊಂಡು ಹೀಗೆ ಹಿಂದಕ್ಕೆ ಸೇರಿಸ್ಕೊಂಡು ಇಲ್ಲಿ ನೀವು ಕಟ್ಕೋಬೇಕಾಗುತ್ತೆ ದಾರದಿಂದ. ಟೈಟಾಗಿ ಕಟ್ಕೊಳ್ಳಿ. ಇದನ್ನು ಕೂಡ ನೋಡ್ತಾ ಇದ್ದೀರಾ, ಲೆಂತು ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಹೀಗೆ ಇದು ಮಾಡಿಕೊಂಡು ಇವಾಗ ಕಟ್ಕೋತಾ ಇದ್ದೀನಿ. ಟೈಟಾಗಿ ಕಟ್ಕೊಳ್ಳಿ, ಬಿಚ್ಕೋಬಾರ್ದು. ಸೊ ಇವಾಗ ಕಟ್ಕೊಂಡಿದ್ದೀನಿ. ಇವಾಗ ಇದು ಇಷ್ಟ ಆಗಿದೆ. ಇವಾಗ ಸೆರಗು ಪೋರ್ಷನ್ ಇದೆ ನೋಡಿ, ಸೆರಗು. ಈ ಪೋರ್ಷನ್ನ ಏನು ಮಾಡಬೇಕು ನೀವು ಅಂದರೆ ಎತ್ಕೊಂಡು ಈ ಸ್ಟೂಲ್ ಇದೆಯಲ್ವಾ, ಈ ಸ್ಟೂಲ್ ಕೆಳಗಿಂದ ಎತ್ಕೊಂಬರ್ಬೇಕು. ತೋರಿಸ್ತೀನಿ ನೋಡಿ. ಹಿಂಗೆ ಇದು ಮಾಡಿಕೊಂಡು ಹಿಂಗೆ ಎಲ್ಲನೂ ಹಿಂಗೆ ಎಳ್ಕೊಬೇಕು. ನೀವು ಟೈಟಾಗಿ ಎಳ್ಕೊಳ್ಳಿ. ಫುಲ್ ಎಷ್ಟು ಬರುತ್ತೋ ಅಷ್ಟು ನೀವು ಟೈಟಾಗಿ ಎಳ್ಕೊಳ್ಳಿ. ನೀವು ಈ ಸೆರಗನ್ನ ಎಳ್ಕೋಬೇಕು. ಫುಲ್ಲು ಎಳ್ಕೊಂಡಿದ್ದೀನಿ, ಎಷ್ಟು ಬರುತ್ತೋ ಅಷ್ಟು ಎಳ್ಕೋಬೇಕು. ಎಳ್ಕೊಂಡಾದ್ಮೇಲೆ ಇವಾಗ ಸೆರಗು ಹಾಕ್ಬೇಕು. ನೀವು ಸೆರಗನ್ನ ಅರೇಂಜ್ ಮಾಡ್ಕೋಬೇಕಾಗತ್ತೆ. ನೀವು ನೆರಿಗೆ ಎತ್ಕೊಂಬಿಡಿ. ನಾರ್ಮಲಿ ನಾವು ಸೀರೆ ಉಟ್ಕೊಳ್ಳೋವಾಗ ಹೇಗೆ ಸೆರಗು ಹಾಕೋತೀವೋ ಇಲ್ಲೂ ಹಾಗೆ ಹಾಕಿ ನೀವು ಆಮೇಲೆ ಸೆರಗು ಪ್ಲೀಟಿಂಗ್ಸ್ನ ಅರೇಂಜ್ ಮಾಡ್ಕೊಳ್ಳಿ. ಇದು ಫಸ್ಟ್ ಸೆರಗು ಸ್ವಲ್ಪ ಲೂಸ್ ಬಿಟ್ಕೊಳ್ಳಿ, ಶೇಪ್ ನೀಟಾಗಿ ಬರಬೇಕಲ್ಲ ಅದಕ್ಕೋಸ್ಕರ. ಇವಾಗ ನೋಡಿ, ನೆರಿಗೆ ಸೆಟ್ ಮಾಡ್ಕೊಂಡಿದ್ದೀನಿ. ಇವಾಗ ಒಂದು ದಾರ ಕಟ್ಕೊಬಿಡ್ತೀನಿ. ಟೈಟಾಗಿ ಕಟ್ಕೊಳ್ಳಿ. ಸೊ ದಾರ ಕಟ್ಟಿದ ಮೇಲೂ ಪ್ಲೀಟ್ಸ್ನ ನೀಟಾಗಿ ಅರೇಂಜ್ ಮಾಡ್ಕೊಳ್ಳಿ. ಸೊ ಇವಾಗ ನೋಡ್ತಾ ಇರ್ಬೋದು, ಆಲ್ಮೋಸ್ಟ್ 90% ಮುಗಿದಿದೆ. ಇನ್ನು 10% ಬಾಕಿದೆ. ಆ್ಯಂಡ್ ಹಿಂದೆ ಎಲ್ಲ ನೀವು ನೀಟಾಗಿ ಸಿಕ್ಕಿಸ್ಕೋಬೇಕು. ಫಸ್ಟೇ ಸಿಕ್ಕಿಸ್ಕೊಳ್ಳಿ. ನೋಡಿ, ನೆರಿಗೆ ತೊಗೊಂಡಿರೋ ಪೋರ್ಷನ್ ಏನಿದೆ ನೀಟಾಗಿ ಜೋಡಿಸ್ಕೊಂಡು ನೋಡಿ, ಈ ನೆರಿಗೆ ಹೀಗೆ ಸುತ್ಕೋಬೇಕು. ಹೇಗೆ ಅಂದರೆ ಈ ಪ್ಲೀಟ್ಸ್ ಮಾಡಿದಿರಲ್ಲ, ಈ ಪ್ಲೀಟ್ಸ್ನೆಲ್ಲ ನೀವು ಜೋಡಿಸ್ಕೊಳ್ಳಿ ಇದ್ರ ಮೇಲೆ, ಕಾಲ ಮೇಲೆ. ಇಲ್ಲಿ ಪಿನ್ ಬಿಚ್ಕೋತಾ ಇದ್ದೀನಿ. ಹಿಂಗೆ ಸೆಟ್ ಮಾಡ್ಕೋಬೇಕು.
ಸ್ವಲ್ಪ ಪೇಷನ್ಸ್ ಬೇಕು. ನೀಟಾಗಿ ಜೋಡಿಸ್ಕೊಂಡು ನೋಡಿ, ಕೆಳಗಡೆ ಪೋರ್ಷನ್ ಏನು ಮಿಕ್ಕಿದೆ ಇದನ್ನ ಈ ಥರ ಮಡ್ಚ್ಕೊಂಡು ಸುತ್ಕೊಂಡಂಗೆ ಮೇಲಕ್ಕೆ ಮಡಚಬೇಕು, ಒಳಗಡೆ ಹೋಗೋ ಹಾಗೆ. ಇವಾಗ ಮತ್ತೆ ನೀಟಾಗಿ ಪ್ಲೀಟ್ಸ್ನ ಜೋಡಿಸ್ಕೊಂಡು ಕೆಳಗಡೆ ನೋಡಿ ಅದನ್ನು ಮೇಲೆ ಬಂದಿರೋ ಲೇಯರ್ನ ಎತ್ಬಿಟ್ಟು ಆ ಬಟ್ಟೆ ಮಿಕ್ಕಿರೋ ಬಟ್ಟೆ ಎಲ್ಲ ಒಳಗಡೆ ಸೇರಿಸ್ಬಿಟ್ಟು ಒಂದು ಪಿನ್ ಹಾಕ್ಕೊಳ್ಳಿ ಈ ಥರ. ಇವಾಗ ಮತ್ತೆ ನೀಟಾಗಿ ಪ್ಲೀಟ್ಸ್ನ ಅರೇಂಜ್ ಮಾಡಿಕೊಂಡು ನೋಡ್ಕೊಳ್ಳಿ. ದಪ್ಪ ಬಂದಿದ್ರೆ ಅಲ್ಲಿ ಸಣ್ಣ ಮಾಡಿಕೊಂಡು ನೀಟಾಗಿ ಪ್ಲೀಟ್ಸ್ ಎಲ್ಲ ಅರೇಂಜ್ ಮಾಡ್ಕೊಳ್ಳಿ. ನೋಡಿ, ವಿ ಆರ್ ಆಲ್ಮೋಸ್ಟ್ ಡನ್. ಎಲ್ಲ ಸೀರೆ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಸೊ ಇವಾಗ ನೋಡ್ಬೋದು ಕಂಪ್ಲೀಟಾಗಿ ರೆಡಿಯಾಗಿದೆ. ನೋಡಿ, ಕಾಣಿಸ್ತಾ ಇದೆ ಅಲ್ವಾ ಪ್ಲೀಟ್ಸ್ ಎಲ್ಲ ಹೇಗೆ ಬಂದಿದೆ ಅಂತ. ಆ್ಯಂಡ್ ಬ್ಯಾಕ್ ಸೈಡ್ ಕೂಡ ಹೇಗೆ ಬಂದಿದೆ ತೋರಿಸ್ತೀನಿ. ಸೆರಗನ್ನು ಕೂಡ ದಾರದಲ್ಲಿ ಕಟ್ಕೊಳ್ಳಿ ಬ್ಯಾಕ್ ಸೈಡು. ಇಲ್ಲಿ ಸೆರಗು ಜಾರ್ತಾ ಇದೆ, ಒಂದು ಪಿನ್ ಹಾಕ್ಕೊಳ್ಳಿ. ಎಲ್ಲ ಸೆರಗು ಸೇರಿಸಿ ಪಿನ್ ಮಾಡ್ಕೊಳ್ಳಿ. ಈ ಥರ ಲೂಸ್ ಏನಾದರೂ ಇದ್ದರೆ ಎಲ್ಲ ಪೋರ್ಷನ್ನು ಈ ಥರ ಸಿಕ್ಕಿಸ್ಕೊಳ್ಳಿ. ಇವಾಗ ಕಾಯಿ, ಮುಖವಾಡ, ಒಡವೆ ಎಲ್ಲ ಹಾಕಿ ಅಲಂಕಾರ ಮಾಡಿ ಹಾಕಿದ್ಮೇಲೆ ಇಲ್ಲೂ ಕೂಡ ಒಂದು ಪಿನ್ ಮಾಡ್ಕೊಳ್ಳಿ. ಇವಾಗ ನಿಮಗೆ ಹೇಗೆ ಬೇಕೋ ಹಾಗೆ ದೇವರಿಗೆ ಅಲಂಕಾರ ಮಾಡ್ಕೊಳ್ಳಿ. ನೀವೀಗ ಫೈನಲ್ ಲುಕ್ ನೋಡ್ಬೋದು. ಇದೇ ರೀತಿ ಯೂನಿಕ್ ಆಗಿರುವ ಇನ್ನಷ್ಟು ಸೀರೆ ಡ್ರೇಪಿಂಗ್, ಡೆಕೋರೇಷನ್ ಮತ್ತು ಕ್ರಿಯೇಟಿವ್ ಕಂಟೆಂಟ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನಿಮ್ಮೆಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ಸ್ಯಾರಿ ಡ್ರೇಪಿಂಗ್ ನಿಮ್ಗೆ ಇಷ್ಟ ಆಗಿದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಅವರಿಗೂ ಈ ಯುನಿಕ್ ಸೀರೆ ಉಡ್ಸೋದಕ್ಕೆ ಹೆಲ್ಪ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.